ರಂಭಾಪುರಿ ಶ್ರೀಗಳು ನೀಡಿದ ಒಂದೇ ಒಂದು ಹೇಳಿಕೆ ಈಗ ಕಾಡ್ಗಿಚ್ಚಿನಂತೆ ಧಗಧಗಿಸ್ತಾ ಇದೆ. ಶ್ರೀಗಳ ಹೇಳಿಕೆ ವಿರುದ್ಧ ಹತ್ತಾರು ಮಠಾಧೀಶರು ಸಿಡಿದಿದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ಜಾತಿಗೆ ಒಂದೊಂದು ಮಠಗಳು ಕೂಡ ಗಾಜಿನ ಮನೆಯಲ್ಲಿ ಕೂತು ಇಲ್ವಾ ಅದನ್ನ ಸಾಬೀತು ಮಾಡಬೇಕು. ಕೂಡಲ ಸಂಗಮ ಪಂಚಮಸಾಲಿ ಪೀಠದಲ್ಲಿ ಗೆದ್ದಿರೋ ಅಸಮಾಧಾನದ ಕಾಡ್ಗಿಚ್ಚು ತಣ್ಣಗಾಯ್ತು. ಪೀಠಾಧ್ಯಕ್ಷರ ಬದಲಾವಣೆ ಫೈಟ್ ಕೂಡ ಒಂದು ಹಂತಕ್ಕೆ ಸೈಲೆಂಟ್ ಆಗಿದ್ದಾಯ್ತು. ಈಗ ರಂಭಾಪುರಿ ಶ್ರೀಗಳು ಕೊಟ್ಟ ಒಂದೇ ಒಂದು ಹೇಳಿಕೆ ಸ್ವಾಮೀಜಿಗಳ ಬಳಗವನ್ನೇ ಸಿಡಿದೇಳುವಂತೆ ಮಾಡಿದೆ. ಜಾತಿಗೊಂದು ಮಠಗಳು ಸೃಷ್ಟಿಯಾಗಿರೋದ್ರಿಂದ ಸಮಾಜ ಕಲುಷಿತವಾಗ್ತಿದೆ ಅಂತಿದ್ದಂತೆ ವಿವಿಧ ಮಠಗಳ ಸ್ವಾಮೀಜಿಗಳು ಕೆರಳಿ ಕೆಂಡವಾಗಿದ್ದಾರೆ. ಜುಲೈ 22ರಂದು ಭದ್ರಾವತಿಯಲ್ಲಿ ನಡೆದ ವೀರಶೈವ ಲಿಂಗಾಯತ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಬಾಳೆಹೊನ್ನೂರಿನ ಶ್ರೀ ರಂಭಾಪುರಿ ವೀರ ಸೋಮೇಶ್ವರ ಶಿವಾಚಾರ್ಯ ಸ್ವಾಮೀಜಿ ಭಾಗಿಯಾಗಿದ್ದರು. ಈ ವೇಳೆ ಮಾತಾಡುವ ಭರದಲ್ಲಿ ವಿವಾದಾತ್ಮಕ ಹೇಳಿಕೆ ಕೊಟ್ಟು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಜಾತಿಗೊಂದು ಮಠಗಳಿಂದ ಸಮಾಜ ಕಲುಷಿತವಾಗಿದೆ, ಇದರಿಂದ ಜನರ ಮೇಲೆ ದುಷ್ಪರಿಣಾಮ ಬೀರ್ತಿರೋದು ನೋವಿನ ಸಂಗತಿ ಅಂತ ಹೇಳಿದ್ರು. ಯಾವಾಗ ಇದು ವಿವಾದವಾಯ್ತೋ ನಾನು ಆ ರೀತಿ ಹೇಳಿಲ್ಲ ಅಂತ ತಮ್ಮ ಹೇಳಿಕೆ ಸಮರ್ಥಿಸಿಕೊಂಡಿದ್ದಾರೆ. ಜಾತಿಗೆ ಒಂದೊಂದು ಮಠಗಳು ಕೂಡ ಅಲ್ಲಲ್ಲಿ ನಿರ್ಮಾಣಗೊಂಡು ಇವತ್ತು ಹೆಚ್ಚು ಕಮ್ಮಿ ಧಾರ್ಮಿಕ ರಂಗ ಮೊದಲುಗೊಂಡು ಎಲ್ಲ ರಂಗಗಳು ಕಲುಷಿತಗೊಂಡಿರುವಂಥದ್ದು ಸತ್ಯವಾದಂಥ ವಿಚಾರ ಹೊರತು ಅದರಲ್ಲಿ ಸುಳ್ಳೇನಿಲ್ಲ. ವೀರಶೈವ ಲಿಂಗಾಯತ ಸಮುದಾಯದ ಜನತೆಗೆ ಹೇಳಿದಂಥ ವಿಚಾರಗಳೇ ಹೊರತು ಅನ್ಯ ಜಾತಿಯ ಬೇರೆ ಯಾವುದೇ ಮಠಾಧೀಶರನ್ನು ಕುರಿತು ಹೇಳಿದಂಥ ಮಾತುಗಳಲ್ಲ. ಮಳೆ ನಿಂತ್ರು ಮಳೆ ಹನಿ ನಿಲ್ಲಲಿಲ್ಲ ಅನ್ನೋ ಹಾಗೆ ರಂಭಾಪುರಿ ಶ್ರೀಗಳ ಹೇಳಿಕೆ ವಿವಾದ ಮಾತ್ರ ತಣ್ಣಗಾಗಿಲ್ಲ. ದಾವಣಗೆರೆಯಲ್ಲಿ ಕಾಗಿನೆಲೆ ಪೀಠ, ಭೋವಿ ಪೀಠ, ಮಾದಾರ ಚೆನ್ನಯ್ಯ ಪೀಠ, ವಾಲ್ಮೀಕಿ ಪೀಠ, ಉಪ್ಪಾರ ಪೀಠ, ಯಾದವ ಪೀಠ, ಈಡಿಗ ಪೀಠ ಸೇರಿದಂತೆ 15ಕ್ಕೂ ಹೆಚ್ಚು ವಿವಿಧ ಹಿಂದೂ ದಲಿತ ಮಠಾಧೀಶರು ಸಭೆ ನಡೆಸಿ ರಂಭಾಪುರಿ ಶ್ರೀ ಹೇಳಿಕೆ ಖಂಡಿಸಿದ್ರು. ರಂಭಾಪುರಿ ಶ್ರೀಗಳು ಗಾಜಿನ ಮನೆಯಲ್ಲಿ ಕೂತು ಇನ್ನೊಂದು ಮನೆಗೆ ಕಲ್ಲೊಡೆಯುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಈ ಮಾಧ್ಯಮದ ಮೂಲಕ ನಾನು ಬಹಳ ಕಠೋರವಾಗಿ ಖಂಡಿಸಲಿಕ್ಕೆ ಇಷ್ಟಪಡ್ತೇನೆ. ಈ ಮಠಗಳಿಂದ ಕಲುಷಿತ ಅನ್ನುವಂತಹ ಮಾತನ್ನು ಹೇಳಿದರೆ ಸ್ವತಃ ಅವರೇ ಆ ಮಾತನ್ನು ವಾಪಸ್ ಪಡ್ಕೊಳ್ಬೇಕು, ಇಲ್ವಾ ಅದನ್ನು ಸಾಬೀತು ಮಾಡಬೇಕು. ಮಾನವ ಧರ್ಮಕ್ಕೆ ತದ್ವಿರುದ್ಧವಾಗಿರುವಂಥ ಒಂದು ಹೇಳಿಕೆಯನ್ನು ಪೂಜ್ಯರು ಕೊಟ್ಟಿರುವಂಥದ್ದು ನಮ್ಮೆಲ್ಲರ ಮನಸ್ಸಿಗೆ ತುಂಬ ನೋವಾಗಿದೆ ಅನ್ನುವಂಥದ್ದು. ಇಂಥ ಸಂದರ್ಭದಲ್ಲಿ ಅವರು ಜಾತಿವಂತ ಮಠಗಳ ಬಗ್ಗೆ ಟೀಕೆ ಮಾಡಿರುವಂಥದ್ದು ಎಲ್ಲ ಒಂದು ಕಡೆ ಮತ್ತೊಮ್ಮೆ ಜಾತಿ ವ್ಯವಸ್ಥೆಯನ್ನು ಘೋಷಣೆ ಮಾಡುವಂಥ ಸಂದರ್ಭಕ್ಕೆ ಪೂರಕವಾಗಿರುವಂಥ ಈ ಮಾತು ಅಂಥೇಳಿ ನಮಗೆ ಅನ್ನಿಸ್ತಾ ಇದೆ. ಹಾಗಾಗಿ ಈ ಮಾತನ್ನು ಅವರು ಹಿಂದೆ ಪಡ್ಕೊಂಡ್ರೆ ನಮಗೆ ತುಂಬ ಗೌರವ ಅವರ ಮೇಲೆ ಬರ್ತದೆ ಅನ್ನುವಂಥದ್ದು. ಒಟ್ನಲ್ಲಿ ರಂಭಾಪುರಿ ಸ್ವಾಮೀಜಿಯ ವಿವಾದಾತ್ಮಕ ಹೇಳಿಕೆ ದೊಡ್ಡ ವಿವಾದ ಸೃಷ್ಟಿಸಿದ್ದು ಎಲ್ಲಿಗೆ ಬಂದು ನಿಲ್ಲತ್ತೋ ಕಾದು ನೋಡಬೇಕು. ಸಂಜಯ್, ನ್ಯೂಸ್ 18 ದಾವಣಗೆರೆ.